ಬಾ ಮೇಘಕ್ಕ. ನೀನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ. ಜಡಿ ಬಿಲ್ಲಿ ಜಡಿ ತನ್ನಲಿ ಮಾಡ್ತೀನಿ. ಅಷ್ಟು ನಾನು ಪ್ರೋಮೋನಲ್ಲಿ ಇದೇ ಹಾಕೊಂಡಿದ್ದೀನಿ ನಾನು. ಹೋಗೋಣ ಗಿಲಿ ಮರಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಯಾ, ಇವತ್ತಿನ ವ್ಲಾಗ್ ಏನು ಅಂದ್ರೆ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಹತ್ರ ಇರೋ ಅಷ್ಟು ಜ್ಯುವೆಲರಿ ಕಲೆಕ್ಷನ್. ನಾನು ನಿಮ್ಗೊಂದು ವ್ಲಾಗಲ್ಲಿ ಹೇಳಿದ್ದೆ ಜ್ಯುವೆಲರಿ ಕಲೆಕ್ಷನು ಮತ್ತು ಮೇಕಪ್ಪು, ನಮ್ಮ ಮೇಘಕ್ಕನ ಹತ್ರ ಇರೋ ಮೇಕಪ್ ಪ್ರಾಡಕ್ಟ್ಸ್ ಕಲೆಕ್ಷನ್ ಮಾಡ್ತೀನಿ ಅಂತ. ಸೊ ಅದನ್ನು ಮಾಡ್ತೀನಿ, ಒಂದಿನ ಫ್ರೀ ಮಾಡ್ಕೊಂಡು. ಇವತ್ತು ಫ್ರೀ ಇದ್ದೆ, ಸೊ ಅದಕ್ಕೆ ಇದ್ರದ್ದು ವ್ಲಾಗ್ ಮಾಡೋಣ ಅಂತ ನನ್ನ ಹತ್ರ ಇರೋ ಏನಿದು ಜ್ಯುವೆಲರಿ ಕಲೆಕ್ಷನ್ ವ್ಲಾಗ್ ಇದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಇದನ್ನ ನಮ್ಮ ಅಪ್ಪಾಜಿ ಕೊಟ್ಟಿದ್ದು. ದೊರೆಸನಿ ಮಾಡ್ಬೇಕಾದ್ರೆ ಅಂದರೆ ಅವ್ರ ಹೆಸರು ರಾಜೇಶ್ ಸರ್ ಅಂತ, ಬಟ್ ನಾನು ಸರ್ ಅಂತ ಕರೆಯಲ್ಲ, ಅಪ್ಪಾಜಿ ಅಂತಲೇ ಕರೆಯೋದು. ಇವರು ಇದಕ್ಕೆ ಹೋಗಿದ್ದು, ಕೇರಳ ಟ್ರಿಪ್ಪಿಗೆ ಹೋಗಿದ್ರು. ಅವರಿಗೆ ಇದು ನಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಯಾ, ಅದಕ್ಕೆ ತಂದುಕೊಟ್ರು. ಹೇಗಿದೆ, ಚೆನ್ನಾಗಿದೆಯಾ? ನವಿಲ್ಲು ಕಲರಲ್ಲ ಇದು, ಒಂಥರ ನಂಗೆ ಇದನ್ನ ನೋಡಿದ್ರೆ ನವಿಲ್ ನೆನಪಾಗತ್ತೆ. ಸೊ ನಾನು ಇದೆ. ಹೇಗಿದೆ, ಚೆನ್ನಾಗಿ ಕಾಣ್ತಿತ್ತಲ್ಲ ಈ ಡ್ರೆಸ್ಸಿಗೆ? ಸೊ ಯಾ, ಇದನ್ನ ಅವ್ರು ಕೊಟ್ಟಿದ್ದು. ಥ್ಯಾಂಕ್ ಯು ಅಪ್ಪಾಜಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ನನಗೆ ಆಕರ್ಷಣ ಕೊಟ್ಟಿದ್ದು. ನನಗೆ ಕೊಟ್ಟಿದ್ದಲ್ಲ, ಸುಪ್ಪಿ ಅಕ್ಕಂಗೆ ಕೊಟ್ಟಿದ್ದು. ಅವಳು ಹಾಕ್ಕೊಳ್ಳಲ್ಲ, ನಾನು ಹಾಕೋತೀನಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಹಿಂಗೆ ಇರಲಿ ಬಿಟ್ಟಿದ್ದು, ಚೆನ್ನಾಗಿದೆಯಲ್ಲ. ಸೊ ಇದು ನನಗೆ ಪ್ರಮೋಷನಿಗೆ ಬಂದಿದ್ದು. ಇದು ಚೋಕರು ತುಂಬ ವರ್ಷಗಳ ಹಿಂದೆ ಇದು ನನಗೆ ಪ್ರಮೋಷನಿಗೆ ಬಂದಿತ್ತು. ಪ್ರಮೋಷನಿಗೆ ಬಂದಿತ್ತು. ನಾವು ಹೋಟ್ಲು ಮನೇಲಿ ಇದ್ವಿ ನೋಡ್ಮೇಗಕ್ಕೆ, ಆವಾಗ ಬಂದಿದ್ದು ಪ್ರಮೋಷನಿಗೆ. ಹಂಗೆ ಜೋಪಾನ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ. ತುಂಬ ಇಷ್ಟ ಆಯಿತು, ಬಟ್ ಜಾಸ್ತಿ ಹಾಕಿಲ್ಲ ಇದನ್ನು. ಇದು ನನಗೆ ಪ್ರಮೀಳಾ ಅಜ್ಜಿ ಕೊಟ್ಟಿದ್ದು. ನಮ್ಮ ಸೀರಿಯಲಲ್ಲಿ ನಮ್ಮ ಅಜ್ಜಿ ಕ್ಯಾರೆಕ್ಟ್ರ್ ಮಾಡ್ತಾರಲ್ಲ, ಅವ್ರು ಕೊಟ್ಟಿದ್ದು. ಕಾಳಮ್ಮ ಕೊಟ್ಟಿದ್ದು ನನಗೆ. ಸೊ ಯಾ, ಥ್ಯಾಂಕ್ ಯು ಅಮ್ಮ. ಇದು ಬಂದ್ಬಿಟ್ಟು ನಮ್ಮ ಮಮ್ಮಿಯವರು ಮಾರ್ಕೆಟಿಗೆ ಹೋದಾಗ ತಂದಿದ್ದು. ಇದನ್ನು ಚಿಕ್ಕದು ಸಿಂಪಲ್. ನಾನು ತುಂಬ ಕೇಳ್ತಾ ಇದ್ದೆ ಆವಾಗ, ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಜ್ಯುವೆಲರಿ ಹಾಕೋದಿತ್ತಲ್ಲ ಮುದ್ದು ಸೊಸೆನಲ್ಲಿ. ಅವಾಗ ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೆ, ಸ್ವಲ್ಪ ಜ್ಯುವೆಲರಿ ತೊಗೊಂಬ ಅಂತ. ಹಾಂ, ಇನ್ನೊಂದು ಏನು ಗೊತ್ತಾ ಯೂಸ್ ಆಗೋದು, ಈ ಥರದ್ದು ಲಾಕ್ ಇರುತ್ತಲ್ವಾ, ಆ ಥರದ್ದು ತೊಗೊಳ್ಳಿ. ಹಿಂಗೆ ಲಾಕ್ ಮಾಡ್ಬೋದು, ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಬೋದು. ಈ ಥರ ದಾರದ್ದು ಇರುತ್ತೆ ಅಲ್ವಾ, ಹಿಂಗೆ ದಾರದ್ದು ಇಂದ ಕಟ್ಟಿರ್ತಾರೆ, ಅದು ಹಾಕಿದ್ರೆ ಇದೆಲ್ಲ ಬಿಚ್ಕೊಂಡು ಬಂದ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಲಾಕ್ ಮಾಡೋದು ಬರುತ್ತೆ, ಅದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೂ ನನಗೆ ಪ್ರಮೋಷನಿಗೆ ಬಂದಿತ್ತಿದ್ದು. ಚೋಕರ್ ಥರ ಒಂದು ಸಿಂಪಲ್ ಸ್ಯಾರಿಗೆ ಸಿಂಪಲ್ ಜ್ಯುವೆಲರಿ ಬೇಕು ಅಂದರೆ ಇದನ್ನ ಹಾಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸರ, ಬರೀ ಪರ್ಲ್ಸ್ ಇಂತಿದೆ. ಪರ್ಲ್ಸು ಮತ್ತು ಇದು ದೇವರಿಂದಿದೆ, ಲಕ್ಷ್ಮೀನ ಚಾಮುಂಡೇಶ್ವರಿನೋ ಗೊತ್ತಿಲ್ಲ, ಇದು ದೇವ್ರದ್ದಿದೆ. ಇದಕ್ಕೆಲ್ಲ ನಾನು ಅದೇ ಹೇಳಿದ್ನಲ್ಲ ಚೈನ್ದು, ಅದನ್ನು ಅಟ್ಯಾಚ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೇನು ಮೇಘಕ್ಕ, ಏನಿದು ಹಿಂಗೆ ಹಾಕೋತಾರಲ್ಲ, ಮಾಟಿ. ಇದು ಪರ್ಲ್ಸಿನ ಮಾಟಿ. ಇದು ನಂಗೆ ತುಂಬ ಇಷ್ಟ. ಓಕೆ, ನಿಂದೆ ಆಯಿತು. ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ, ಬೇರೆದನ್ನ ಹಾಕ್ಕೊಳ್ಳಲ್ಲ. ನಂಗೆ ಇದಿಷ್ಟ, ಸೊ ದಟ್ ಅದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಇದೂ ಅಷ್ಟೇ, ನನಗೆ ಹಳೆ ಮನೇಲಿ ಇದ್ದಾಗ ಪ್ರಮೋಷನಿಗೆ ಬಂದಿದ್ದು. ಸೊ ಎಲ್ಲ ಸೇಫಾಗಿ ಎತ್ತಿ ಇಟ್ಟಿದ್ದೀನಿ, ಯಾವುದೂ ಅಂದರೆ ಮುರಿದೋಗಿದ್ದಾವೆ ಕೆಲವೊಂದು, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸರಿ ಮಾಡ್ಸೋಣ ಅಂತ. ಸೊ ಬಂದುಬಿಟ್ಟಿದ್ದು. ಮತ್ತು ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ಇದನ್ನು ನಾನು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ. ಇದು ಪ್ರಮೋಷನಿಗೆ ಬಂದಿತ್ತ ಇದು? ಹೌದಾ, ನೆನಪೇ ಇಲ್ಲ ಮೇಘಕ್ಕ, ಪ್ರಮೋಷನಿಗೆ ಬಂದಿತ್ತಂತೆ ಇದು ನೋಡಿ. ಯಾಕಂದರೆ ಎಲ್ಲ ನೋಡ್ಕೊಳ್ಳೋದು ನಮ್ಮ ಅಕ್ಕನೇ ಅಲ್ವಾ, ಏನೇ ಪ್ರಮೋಷನ್ದಿದ್ದು. ಸೊ ಅವಳಿಗೆ ಗೊತ್ತಿದೆ ನೋಡಿ ಇದು. ಸೊ ಇಯರಿಂಗ್ ಬಂದ್ಬಿಟ್ಟು ಇದು ಲಕ್ಷ್ಮಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇದನ್ನ ನಮ್ಮ ಮೇಘಕ್ಕ ತರಿಸಿದ್ಲು. ಅವಳಿಗೆ ಬೇಕಾಗುತ್ತೆ ಅಂದರೆ ಯಾರಿಗಾದ್ರೂ ಕ್ಲೈಂಟ್ ಕೇಳಿದಾಗ ಅವ್ರಿಗೆ ಕೊಡೋದಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ತರಿಸಿದ್ಲು.
ಆದ್ರೆ ಒಂದಿನಕ್ಕೂ ಅವಳು ಕೊಡ್ಲಿಲ್ಲ. ಹೌದಾ? ಸೊ ನೋಡಿ ಈ ಥರನೂ ಮಾಡ್ಬೋದು ನೀವು ಮನೇಲಿ. ಸೊ ಯಾರಿಗಾದ್ರೂ ಬೇಕಂದ್ರೆ ನಂಗೆ DM ಮಾಡಿ ಆಯ್ತಾ, ಕಳಿಸ್ಕೊಡ್ತೀನಿ. ಅದೇ ರೆಂಟ್ಗೆ ಮತ್ತೆ ಯಾವ್ದಾದ್ರು ಆಭರಣದ ಸಾಂಗ್. ಆಭರಣದ ಅಂಗಡಿಗೆ ಹೋಗೋಣ ಗಿಲಿ ಮರಿಯೇ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ, ಓಕೆನಾ? ನಮ್ಮ ಮೇಘಕ್ಕ ತರಿಸಿದ್ದನ್ನು. ಸೊ ನೆಕ್ಸ್ಟು ಬಂದ್ಬಿಟ್ಟು ನಾನು ಒಬ್ಬರು ಪ್ರಮೋಷನ್, ನನಗೆ ಆಲ್ಮೋಸ್ಟು ನನಗೆ ಒಬ್ಬರು ಇದ್ದಾರೆ ಚಾಮುಂಡೇಶ್ವರಿ ಕಲೆಕ್ಷನ್ ಅಂತ. ಸೊ ಅವರು ಆಲ್ಮೋಸ್ಟ್ ನನಗೆ ಮದುವೆಗಳಲ್ಲೆಲ್ಲ ಅವರೇ ಕಲಿಸ್ಕೊಟ್ಟಿದ್ದಾರೆ ಕೊಲಾಬ್ರೇಷನಿಗಂತ. ಸೊ ಅದರಲ್ಲಿ ಇದು ಒಂದು. ಸೊ ಇದು ಸ್ವಲ್ಪ ಭಾರ ಕಮ್ಮಿ ಇದೆ, ಒಂದು ಈ ಥರದ್ದು ಹಾಕೋಬೋದು. ಇನ್ನೊಂದು ತರಿಸ್ದೆ ಅಂದರೆ ಇದ್ರ ಜೊತೆನೇ ಪಾಪ ಅವ್ರು ಕೇಳಿದ ಕೂಡಲೇ ಎಲ್ಲದಕ್ಕೂ ಕಳಿಸ್ಕೊಡ್ತಾರೆ. ಏನಾದರೂ ಇದ್ದರೆ ಪ್ರಮೋಷನ್ದು ಮಾಡಿಕೊಡಿ ಮೇಡಮ್, ಮಾಡಿಕೊಡಿ ಸಿಸ್ ಅಂತ ಎಲ್ಲ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದು ನಿಮಗೂ ಕೂಡ ಇದೇ ಥರ ಜ್ಯುವೆಲರೀಸ್ ಬೇಕು, ಈ ಥರ ತುಂಬ ಕ್ವಾಲಿಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಾಮುಂಡೇಶ್ವರಿ ಕಲೆಕ್ಷನಲ್ಲಿ. ನನಗೆ ತುಂಬ ಇಷ್ಟ, ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿ ನಾನೇ ಮೆಸೇಜ್ ಮಾಡಿ ಕಳಿಸ್ಕೊಡಿ ಅಂತ ಕೇಳಿದ್ದು. ತುಂಬ ಚೆನ್ನಾಗಿದೆ. ಇಯರಿಂಗು, ಇದಕ್ಕೆ ಇಯರಿಂಗ್ ಬಂದುಬಿಟ್ಟು ಇದು ಹೇಗಿದೆ, ಚೆನ್ನಾಗಿದೆ ಅಲ್ಲ? ಸೊ ನಿಮಗೂ ಬೇಕು ಅಂದರೆ ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಅವರಿಗೆ ಇನ್ಸ್ಟಾದಲ್ಲಿ DM ಮಾಡಿ. ಓಕೆ. ಸೊ ನೆಕ್ಸ್ಟು ಅವರೇ ನಂಗೆ ಕಳಿಸ್ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಕಲೆಕ್ಷನ್ ಅವರು. ಇದು ತುಂಬ ಹೆವಿ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಕಣ್ಣು ಕುಗ್ತಾ ಇದೆಯಾ? ಅಮ್ಮಮ್ಮಮ್ಮಮ್ಮ, ಹೀಗಿದೆ ಇದು. ತುಂಬ ಚೆಂದ ಇದೆ ಅಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಕಳಿಸ್ಕೊಟ್ಟಿದ್ದಾರೆ ಅವ್ರ ಜ್ಯುವೆಲರಿ ನನಗೆ. ಸೊ DM ಮಾಡಿ, ಓಕೆನಾ? ಅವ್ರಿಗೆ ತುಂಬ ಚೆನ್ನಾಗಿದೆ. ಎಷ್ಟು ಫಿನಿಶಿಂಗ್ ನೋಡಿ ಏನು ಚೆನ್ನಾಗಿದೆ. ಮತ್ತು ಇದು ಎಷ್ಟೋ ಸತಿ ಹಾಕಿದ್ದೀನಿ ನಾನು, ಒಂಚೂರು ಶೇಡ್ ಹೋಗಿಲ್ಲ. ಅಂದರೆ ಕಲರ್ ಹೋಗುತ್ತೆ ಗೊತ್ತಾ, ಕೆಲವೊಂದು ನಾವು ತಂದಿರ್ತೀವಿ ಅದ್ರದ್ದೆಲ್ಲ ಕಲರ್ ಹೋಗುತ್ತೆ, ಬಟ್ ಅವ್ರು ಕಳಿಸ್ಕೊಟ್ಟಿದ್ದು ಯಾವುದೂ ಹೋಗಿಲ್ಲ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ, ತುಂಬ ಸಗವಾಗಿದೆ. ಸೊ ನಿಮಗೆ ಬೇಕು ಅಂದರೆ ಅವ್ರಿಗೆ DM ಮಾಡಿ. ಇದನ್ನು ಅವರೇ ಕಳಿಸ್ಕೊಟ್ಟಿದ್ದು ಚಾಮುಂಡಿ, ಆಲ್ಮೋಸ್ಟ್ ಅವರೇ ಕಳಿಸ್ಕೊಟ್ಟಿದ್ದಾರೆ ನನಗೆ. ನೋಡಿ ಯಾಕೋ ಈ ಥರ ಸಿಂಪಲ್ ಸ್ಯಾರಿಗೆ ಉಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ನಾನು ಇದನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಸೀರೆ ಉಟ್ಕೊಂಡು ಕೂತ್ಕೊಂಡೆ ಗೊತ್ತಾ. ಆಲ್ರೆಡಿ ಚುಡಿನಲ್ಲಿ ಮಾಡಿದ್ದೆ ಅರ್ಧ, ನಮ್ಮ ಸುಪ್ಪೇಕ ಇದ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಸೀರೆ ಉಟ್ಕೊಂಡ್ಲು, ಅದಕ್ಕೆ ಉಟ್ಕೊಂಡು ಮಾಡಿ ಏನಿಲ್ಲ ಇದು ಇಯರಿಂಗ್ ಇದು. ಸೊ ಇದೂ ಅಷ್ಟೇ, ಯಾವುದಾದ್ರೂ ಸಿಂಪಲ್ ಚುಡಿಗೆ ಹಾಕೋಬೋದು ನೀವು. ಈ ಥರ ಸಿಂಪಲ್ಲು ಜ್ಯುವೆಲರಿ ಎಲ್ಲ ಚುಡಿಗೆ, ಸ್ಯಾರಿಗೆ ಚೆಂದ ಇರುತ್ತೆ. ಇದೆಲ್ಲ ಕಮಲದ್ದು ಮತ್ತು ವೈಟ್ ಪರ್ಲ್ಸ್ದು ಸಟ್ಟ ಇರಲಿ ಬಿಡತ್ತೆ. ಸೊ ಇದು ಇಯರಿಂಗ್ ಬಂದುಬಿಟ್ಟು ಪುಟಾಣಿ ಇಯರಿಂಗ್. ಇದಕ್ಕೆ ಪುಟಾಣಿ ಅಂದರೆ ಪುಟಾಣಿ, ನಿಮಗೆ ಹೆವಿ ಹಾಕ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಇಯರಿಂಗು. ಸೊ ಈ ಥರ ಚಿಕ್ಕದು ಹಾಕ್ಕೊಂಡು ಚೆಂದ ಕಾಣುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಜ್ಯುವೆಲರಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಅವರೇ ಕಳಿಸ್ಕೊಟ್ಟಿದ್ದು ಚಾಮುಂಡೇಶ್ವರಿ ಕಲೆಕ್ಷನ್ ಅವರು. ಸೊ ಇದಕ್ಕೆ ಅದೇ ಚಾಮುಂಡಿದು ಇದು ಇದೆ, ಏನು ಈ ಥರ ಇದೆ ಕ್ಲಿಪ್ಪು. ಅಲ್ಲ ಅದೇನು ಅಂದಿದೆ ಹೋಗಿ, ನಾನು ಅವಾಗಲೇ ಈ ಥರ ಹಿಂಗೆ ಹಾಕ್ಬೋದು. ಇದು ಹಿಂಗೆ ಹಾಕಿದ್ರೆ ಅದು ಇದು. ಇದಕ್ಕೆ ಇಯರಿಂಗ್ ಬಂದುಬಿಟ್ಟು ಇದು ಗ್ರೀನ್ ಕಲರ್, ಗ್ರೀನ್ ಪರ್ಲ್ಸ್ದು. ತುಂಬ ಚೆನ್ನಾಗಿರುತ್ತೆ, ನಾನು ಹಾಕಿದ್ದೀನಿ ಇದರಲ್ಲೆಲ್ಲ. ಸೊ ನೆಕ್ಸ್ಟು ಬಂದುಬಿಟ್ಟು ಯಾವುದಕ್ಕೆ ಹೋಗೋಣ? ನೆಕ್ಸ್ಟ್ ಇಲ್ಲಿ ಒಂದಿದೆ, ಇದು ಆದ್ಯ ಜ್ಯುವೆಲ್ಸ್ ಅವ್ರು ಕಳಿಸ್ಕೊಟ್ಟಿದ್ದು ನನಗೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಇಬ್ಬರ ಹತ್ರನೂ ನಾನು ತರಿಸ್ಕೊಂಡಿದ್ದೀನಿ. ಇದೂ ಅಷ್ಟೇ ದೊಡ್ಡದು, ವೈಟ್ ಮತ್ತು ಗ್ರೀನ್ ಪರ್ಲ್ಸಲ್ಲಿದೆ. ಇದು ರೆಡ್ಡು ಎಲ್ಲ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಆದ್ಯ ಜ್ಯುವೆಲ್ಸ್. ನಿಮಗೆ ಬೇಕು ಅಂದರೆ ಅವ್ರನ್ನೂ ಕೂಡ DM ಮಾಡಿ, ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಇಯರಿಂಗ್ ಬಂದುಬಿಟ್ಟು ಇದು ಇನ್ನೊಂದು ಕಳಿಸ್ಕೊಟ್ಟಿದ್ದಾರೆ, ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ. ಇದು ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ, ಚೆನ್ನಾಗಿದೆ ಅಲ್ಲ? ಗ್ರೀನ್ ಸ್ಟೋನ್ದು, ವೈಟ್ ಗ್ರೀನ್ ಸ್ಟೋನ್ ತುಂಬ ಚೆನ್ನಾಗಿದೆ. ಏನಾದರೂ ಒಂಥರ ಏನು ಫ್ಯಾನ್ಸಿ ಸ್ಯಾರೀಸ್ ಉಟ್ಕೋತೀವಿ ಗೊತ್ತಾ, ಆ ಥರ ಅದಕ್ಕೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದು. ಸೊ ಇದೂ ಅಷ್ಟೇ ನನಗೆ ಪ್ರಮೋಷನಿಗೆ ಬಂದಿದ್ದು, ತುಂಬ ವರ್ಷಗಳ ಹಿಂದೆ ಬಂದಿದ್ದಿತ್ತು. ಎಲ್ಲನೂ ಹಂಗೆ ಜೋಪಾನ ಮಾಡಿ ಇಟ್ಟಿದ್ದೀನಿ. ಸೊ ಇದೂ ಅಷ್ಟೇ. ಇದನ್ನು ನಾವು ಈ ಸರ ಮತ್ತು ಇಯರಿಂಗ್ನ ಇದು ಏನದು ಶಿವಂಗಿ ಸೀರಿಯಲ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜ್ಯುವೆಲ್ಸ್ ಎಲ್ಲ ಬೇಕು ಅಂತ ಹೇಳಿದರು, ಅವಾಗ ತೊಗೊಂಬಂದಿದ್ದು. ಇದೂ ಅಷ್ಟೇ ಹಂಗೆ ಜೋಪಾನ ಮಾಡಿ ಇಟ್ಟಿದ್ದೀನಿ. ಒಂದು 3 ವರ್ಷ ಆಯಿತು ನೋಡಿ ಇದನ್ನೆಲ್ಲ ತೊಗೊಂಡು. ಇವನ್ನೆಲ್ಲ ಅಂದರೆ ಒಂಚೂರು ಕಲರ್ ಶೇಡ್ ಆಗೋದಿರಲಿ, ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮಾರ್ಕೆಟ್ ಚಿಕ್ಕಪೇಟೆ ಅನಿಸುತ್ತೆ.
ಚಿಕ್ಕಪೇಟೆನಲ್ಲಿ ತೊಗೊಂಡೆ, ತುಂಬ ಚೆನ್ನಾಗಿರುತ್ತೆ ಚಿಕ್ಕಪೇಟೆನಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂಥರ ಗ್ರೀನು ಮತ್ತು ಪಿಂಕ್ 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 ಇದೇನಂತಾರೆ ಇದಕ್ಕೆ, ಸ್ಟೋನಾ ಇವು, ಏನು ಸ್ಟೋನ್ ಏನೋ ಗೊತ್ತಿಲ್ಲ ಇವು. ಸೊ ಇದೂ ಅಷ್ಟೇ ಚಾಮುಂಡೇಶ್ವರಿ ಕಲೆಕ್ಷನ್ ಕಳಿಸಿದ್ದು. ಸಿಂಪಲಾಗಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಈ ಕಡೆದು ಕಿತ್ತೋಗ್ಬಿಟ್ಟಿದೆ, ಅದನ್ನ ಅಂಟಿಸ್ಬೇಕು. ಅದು ಇದೆ 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 ಅಂಟಿಸ್ಬೇಕು. ಸೊ ಇದನ್ನು ಮಮ್ಮಿ ದೂರ ದೂರ ಇಟ್ಟಿದ್ದೀನಲ್ಲ, ಅದಕ್ಕೆ ಇದನ್ನು ಮಮ್ಮಿ ಮಾರ್ಕೆಟಿಂದ ತಂದು ಚಿಕ್ಕದು. ಅವಾಗ ಬೇಕು, ಅರ್ಜೆಂಟಿಗೆ ಬೇಕಿತ್ತು ನನಗೊಂದು. ಅಂದರೆ ಇದ್ರೂ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ, ಸಿಕ್ಕಿರಲ್ಲ. ಸೊ ಮಮ್ಮಿ ತೊಗೊಂಬಂದಿದ್ದಕ್ಕೆ ಇದು ಇಯರಿಂಗ್, ಇದನ್ನ ನೋಡಿರ್ಬೋದು, ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಈ ಇಯರಿಂಗ್ನ. ಸೊ ಇದೂ ಅಷ್ಟೇ ಮಮ್ಮಿ ಮಾರ್ಕೆಟಿಂದ ತಂದಿದ್ರು. ಇದನ್ನು ಈ ಥರ ಗ್ರೀನ್ ಕಲರ್ದು ಪರ್ಲ್ಸ್, ನನಗೂ ಇಷ್ಟ ಇದು ಗ್ರೀನ್ ಕಲರ್ ಪರ್ಲ್ಸು ಮತ್ತು ರೆಡ್ ಕಲರ್ ಸ್ಟೋನಿಂದು. ಸೊ ಇದು ಮತ್ತು ಇದಕ್ಕೆ ಇಯರಿಂಗ್ ಬಂದುಬಿಟ್ಟು ಇದು ಚಿಕ್ಕದಿದೆ, ಚೆನ್ನಾಗಿದೆ ಇದು. ಸೊ ಇದನ್ನು ನಾವು ಈ ಜ್ಯುವೆಲರಿ ಬಂದುಬಿಟ್ಟು ಜಯನಗರಲ್ಲಿ ತೊಗೊಂಬಂದಿದ್ದು. 600 ಏನೋ 700 ಇದು ಎರಡು ತೊಗೊಂಬಂದ್ವಿ, ಸೇಮ್ ಎರಡಕ್ಕೂ ಸೇರಿಸಿ 6 ಏನೋ 700 ಆಯಿತು ಸೇಮು. ಬಟ್ ಇದು ಇಯರಿಂಗ್ಗಳು ಚೇಂಜು. ಇದು ಗ್ರೀನು, ಇದು ರೆಡ್ಡು, ಇದು ಗ್ರೀನು, ಇದು ಗ್ರೀನ್. ಸೊ ಇದನ್ನು ಜಯನಗರಿಂದ ತಂದಿತ್ತು. ನೆಕ್ಸ್ಟು ಬ್ಯಾಂಗಲ್ಲು ಲಾಸ್ಟಲ್ಲಿ ಮಾಡೋಣ ಅಲ್ಲ, ಬ್ಯಾಂಗಲ್ದು ಇಲ್ಲ ಬಿಡು, ಮಾಡಿಬಿಡೋಣ ಬ್ಯಾಂಗಲ್ದು. ಇದು ಬ್ಯಾಂಗಲ್ಗಳನ್ನ ನಾನು ಇದರಲ್ಲಿ ತಂದಿದ್ದು, ಚಿಕ್ಕಪೇಟೆ ಮಾರ್ಕೆಟ್ ಹತ್ರ, ಚಿಕ್ಕಪೇಟೆ. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಇದ್ರ ಮೇಲೂ ಲಕ್ಷ್ಮಿ ಇದೆ, ಲಕ್ಷ್ಮಿ ಝೂಮ್ ಮಾಡಂಗೆ. ವಾ ಅಕ್ಕ, ಝೂಮ್ ಮಾಡಕ್ಕ, ನೋಡಿ ಚೆನ್ನಾಗಿದೆ ಕಾಣುತ್ತಕ್ಕ. ಇದೂ ಅಷ್ಟೇ ಮಾರ್ಕೆಟಿಂದ ತಂದಿದ್ದು. ಎಲ್ಲ ತೊಗೊಂಬಂದಿದ್ದು ಮುದ್ದು ಸೊಸೆಗೆ ಬೇಕು ಅಂತ, ಫುಲ್ಲು ಗೌಡ್ರು ಹೆಂಡ್ರು ಅಲ್ವಾ ನಾನು. ಸೊ ಅದಕ್ಕೆ ಸೊ ಎಲ್ಲ ಗೋಲ್ಡಲ್ಲೇ ಇರಬೇಕಂದ್ಬಿಟ್ಟು ಇದು ಗೋಲ್ಡು. ಇದನ್ನ ಪ್ರಮೋಷನಿಗೆ ಬಂದಿದ್ದು ನನಗೆ ಈ ಬ್ಯಾಂಗಲ್ಲು. ಇದು ಸಿಂಧು ಅಕ್ಕಂದಿದ್ದು ಬಂದಾಗೆಲ್ಲ ಕೊಟ್ಟು ಕಳ್ಸೋಣ ಅನ್ಕೋತೀವಿ, ಮರ್ತೋಗ್ಬಿಡ್ತೀವಿ. ಸೊ ಸಿಂಧು ಅಕ್ಕಂದಿದ್ದು ಚೆನ್ನಾಗಿದೆ ಇದು ನನಗೆ. ನೆಕ್ಸ್ಟ್ ತೊಗೊಂಡೋಗೋಣ ಸಿಂಧು ಅಕ್ಕಂದಿದ್ದು. ಸೊ ಇದು ವೈಟ್ ಪರ್ಲ್ಸ್ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ವೈಟ್ ಪರ್ಲ್ಸೇ. ನಾನು ಯಾಕೆ ವೈಟ್ ಪರ್ಲ್ಸಲ್ಲಿ ತೊಗೋತೀನಿ ಅಂದರೆ ಅದು ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡಿದ್ದು ಮನೆ ಓಪ್ನಿಂಗಿಗೆ. ಅಂದರೆ ಈ ಮನೆ ಓಪ್ನಿಂಗ್ ಪೂಜೆ ಮಾಡ್ತಾರಲ್ವ, ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ಬ್ಯಾಂಗಲ್ ಇದೂ ಅಷ್ಟೇ ಮುದ್ದು ಸೊಸೆಗೆ ಅಂತ ತೊಗೊಂಡಿದ್ದು. ನಾನು ಪರ್ಚೇಸ್ ಮಾಡಿದ್ದು, ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು. ಇದು ಶಿವಂಗಿ ಸೀರಿಯಲ್ಗೋಸ್ಕರ ಇದನ್ನು ತೊಗೊಂಡಿದ್ದು ಗೋಲ್ಡು. ತುಂಬ ಚೆನ್ನಾಗಿದೆ, ಒಂಚೂರು ಕಲರ್ ಹೋಗಿಲ್ಲ, ಅಂದರೆ ಸ್ವಲ್ಪ ಹೋಗಿದೆ. ವರ್ಷ ಆಯಿತು, ಒಂದು 3 ವರ್ಷ ಆಯಿತು ಇದನ್ನು ತೊಗೊಂಡು. ಸೊ ಬ್ಯಾಂಗಲ್ಸ್ ಎಲ್ಲ ಇಷ್ಟು ಬ್ಯಾಂಗಲ್ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊಂಟದ ಪಟ್ಟಿಗಳು. ಸೊ ಇದು ಲಕ್ಷ್ಮಿ ನೋಡಿ, ಇಲ್ಲೂ ಅಷ್ಟೇ ವೈಟ್ ಪರ್ಲ್ಸ್, ಇದು ಲಕ್ಷ್ಮಿ. ಇದು ಅಂದರೆ ಮದುವೆ ನೀವು ನೋಡಿರ್ಬೋದು, ಫಸ್ಟ್ ನಾನು ಪ್ರೋಮೋನಲ್ಲಿ ಇದೇ ಹಾಕ್ಕೊಂಡಿದ್ದೀನಿ ನಾನು, ಮುದ್ದು ಸೊಸೆನಲ್ಲಿ ಇದು. ಇದು ಬಂದುಬಿಟ್ಟು ಒಂದು ನಾರ್ಮಲ್ ಸಿಂಪಲ್ದು ಸೊಂಟದ ಡಾಬು. ಸಿಂಪಲ್ ಇದೆ, ಯಾವುದಾದ್ರು ಸಿಂಪಲ್ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಫುಲ್ಲು ರಿಚಾಗಿ ಕಾಣಿಸ್ಬೇಕು ಅಂದರೆ ಇದು ಸೊಂಟದ ಪಟ್ಟಿ. ಇದು ಇನ್ನೂ ತುಂಬ ಸಿಂಪಲ್ಲಾಗಿ ಹಾಕೋಬೇಕು ಅಂತ ಇದ್ದರೆ ಇದನ್ನು ಹಾಕೋತೀನಿ ನಾನು. ತುಂಬ ಸಿಂಪಲ್ ಬೇಕು ಅಂದರೆ ಇಷ್ಟೇ, ಬೇಕು ಅಂದರೆ ಸರನೂ ಮಾಡ್ಕೋಬೋದು. ಮ್ಯಾಗ್ನೆಟ್ ನಿನ್ನಜ್ಜಿ ಹಿಂಗೆ ಸರನೂ ಹಾಕೋಬೋದು. ಸೊ ಇಷ್ಟು ಅಲ್ಲಿಗೆ ಹೋಗ್ಬೇಕು ನೋಡಿ, ಇಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿದೆ. ಫಸ್ಟಿಗೆ ಹೊಸದು ಜ್ಯುವೆಲರಿನೂ ಓಪನೇ ಮಾಡಿಲ್ಲ, ಒಂದ್ಸತಿನೂ ಹಾಕಿಲ್ಲ ನಾನು ಇದನ್ನು, ಅದಕ್ಕೆ ಓಪನ್ ಮಾಡೋದು ಬೇಡ. ಸೊ ಹಿಂಗೆ ನೋಡ್ಕೊಂಬಿಟ್ಟು ಇದೂ ಅಷ್ಟೇ ನಿಂದೆ ತಾಯಿ ಅದು ಅದೇ ಚಾಮುಂಡಿದು ಇಲ್ಲಿ ಡಿಸೈನ್ ಇದೆ. ಲಕ್ಷ್ಮಿನ ಚಾಮುಂಡೇಶ್ವರಿ ಎಂದು ಒಂದು ಅಭ್ಯಾಸ. ಸೊ ಇದು ನಮ್ಮಮ್ಮ ತಗೊಂಡಿದ್ದು. ನಮ್ಮ ಅಮ್ಮಂಗೆ ಈ ಥರ ಜ್ಯುವೆಲರೀಸ್ ಎಲ್ಲ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ. ಬಟ್ ನಮ್ಮಮ್ಮ ಸಿಂಪಲ್ ಇದ್ರೇ ಚೆನ್ನಾಗಿ ಕಾಣ್ತಾರೆ. ಅದಕ್ಕೆ ನಾನು ನಮ್ಮಮ್ಮಗೆ ಯಾವಾಗಲೂ ಹೇಳೋದು, ಒಂದು ತಾಳಿ ಸರ ಹಾಕೋತಾರೆ ಗೋಲ್ಡ್ದು, ಅದು ಒಂದೇ ಹಾಕೋ, ಇನ್ನೇನು ಹಾಕೋಬೇಡ ಅಂತ ಹೇಳ್ತೀನಿ ನಮ್ಮಮ್ಮಂಗೆ. ಅದಕ್ಕೆ
ಸೊ ಇದು ಬಂದ್ಬಿಟ್ಟು ನನ್ನ ಫೇವ್ರೇಟು ಮೇಘಕ್ಕನ ಫೇವ್ರೇಟ್ ಇದು ವೈಟ್ ಪರ್ಲ್ಸ್. ಹೊಟ್ಟೆ ಕಾಡ್ತೀನಿ. ಸೊ ಇದು ಮೇಘಕ್ಕಂಗೆ ತುಂಬ ಇಷ್ಟವಾದ ಜ್ಯುವೆಲರಿ ಇದು. ಎಂತ ಮಾಡಿದ್ದೀನಿ ನಾನು ಒಂದ್ಸತಿ ಹಾಕಿದ್ದೆ, ಇದನ್ನು ಹಾಕಿದ್ದೆ ನಾನು ಇದಕ್ಕೆ ಎಂತ ಪ್ರೋಮೋಗೆ ಹಾಕಿದ್ದೀನಿ. ಏನು ಮಾಡಿದ್ದೀನಿ, ಕಿತ್ತೋಗ್ಬಿಟ್ಟಿದೆ, ಹಾಕ್ಕೊಂಡಿದ್ದೆ ಒಂದು ಇಯರಿಂಗ್ ಕಿತ್ತೋಗ್ಬಿಟ್ಟಿದೆ, ಇದನ್ನು ಹಾಕ್ಸ್ಕೊಂಡು ಬರುವ ಟೈಮ್ ಇದ್ದಾಗ. ಹಾಂ, ಸೊ ಈಗ ನೆಕ್ಸ್ಟು ಬಂದ್ಬಿಟ್ಟು ನನ್ನ ಫೇವ್ರೇಟ್, ನನಗೆ ತುಂಬ ಇನ್ನೂ ಒಂದಿದೆ, ಇರಿ ಇದ್ರದ್ದೇ ಇನ್ನೂ ಒಂದಿದು ಅಮ್ಮ. ಸೊ ಇದು ವೈಟ್ ಪರ್ಲ್ಸ್ ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ. ಸೊ ಇದಕ್ಕೆ ಇಯರಿಂಗ್ ಬಂದ್ಬಿಟ್ಟು ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟು ಬಂದ್ಬಿಟ್ಟು ಹಿಂದೆ ಹೆಂಗೆ ಇಲ್ಲಿ ಬರ್ತೀನಿ ಮುಂದೆ. ನೆಕ್ಸ್ಟು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಜ್ಯುವೆಲರಿ ಭರತನಾಟ್ಯಮ್ದು ಜ್ಯುವೆಲರಿ ಇದು. ಸೊ ಇದು ಏನಂತಾರೆ ಇದಕ್ಕೆ, ಏನಂತಾರೆ, ಬೈತಲೆ ಬೊಟ್ಟು. ಸೊ ಇದೆಲ್ಲ ನನ್ನ ಇದ್ರದ್ದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ, ಭರತನಾಟ್ಯಮ್ ಕ್ಲಾಸಿಕಲ್ ಡ್ಯಾನ್ಸ್ಗೆ. ಅದು ಎಲ್ಲ ಹಂಗೆ ಎಷ್ಟು ಕಿತ್ತೋದ್ರೂ ಹಂಗೆ ಎತ್ತಿ ಇಟ್ಟಿದ್ದೀನಿ ಎಲ್ಲದು. ನಾವು ಮಾಡ್ತೀನಿ ರಾರಾ ಸರಸ್ಕು ಬಾರ ಅದು ವಿಡಿಯೋ. ಇದು ಇಯರಿಂಗು, ಇದಕ್ಕೆ ಏನಾದರೂ ಹಾಕ್ಕೋಬೋದು, ಈ ಥರ ಅಟ್ಯಾಚ್ ಮಾಡಿ ಹಿಂಗೆ ಮಾಡಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಅದೇ ಇದು ಏನಂತಾರೆ ಅದಕ್ಕೆ, ಇಯರಿಂಗ್ ಹಾಕ್ತಾರಲ್ಲ ಹಿಂಗೆ, ಏನಂತಾರೆ ಇದು, ಮಾಟಿ ಇದು ಮಾಟಿ ಎರಡಿದೆ ಮಾಟಿ. ಇದೇನು ಗೊತ್ತಾ, ಇದು ಚಂದ್ರ, ಇನ್ನೊಂದು ಸೂರ್ಯ ಇದ್ದ ಆಯಿತಾ. ಸೂರ್ಯ ಈ ಕಡೆ ಹಚ್ಕೊಂಡು ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕೋತಾ ಇದ್ವಿ, ಇಲ್ಲಿಗೆ ಹಾಕೋತಾ ಇದ್ವಿ ಇದನ್ನ. ಬಟ್ ಅದೆಲ್ಲ ಒಟ್ಟು ಇದು ಹಿಂದೆ ಬನ್ ಹಾಕ್ತೀವಲ್ಲ ಅವಾಗ ಹಾಕ್ಕೊಳ್ಳೋದಕ್ಕೆ ಹಿಂಗೆ ತೋರಿಸ್ತೀನಾಗೋ ಹಿಂಗೆ ಬನ್ ಹಾಕ್ಕೊಳ್ಳೋದು. ಇದು ಅದೇ ಬೈತಲೆ ಬೊಟ್ಟು ಅಂತಾರೆ, ಏನೋ ಅಂತಾರೆ ಇದಕ್ಕೆ, 3 ಕಡೆ ಹಾಕ್ಕೊಳ್ಳೋದು ಇದನ್ನ ಹಿಂಗೆ ನನ್ನ ಸೊ ಇದು ಹಿಂಗೆ 3 ಕಡೆ ಹಾಕ್ಕೊಳ್ಳೋದು. ಇದು ತುಂಬ ಭಾರ ಇದೆ, ತುಂಬ ಅಂದರೆ ತುಂಬ ಭಾರ ಇದೆ ಇದು. ಸೊ ಇದು ಬಂದ್ಬಿಟ್ಟು ಡಾಬು, ಸೊಂಟದ ಕೆಳಗಡೆ ಪ್ಯಾನ್ ಮಾಡಬೇಕು, ಸೊಂಟದ ಡಾಬು ಅಂದಾಗ ಇದು ಡಾಬು. ಹಿಂಗೆ ಮುಂದೆ ಬರೋಣ ಅಮ್ಮ. ಹಿಂಗೆ ಬಂದರೆ ಇದು ಫುಲ್ ಪರ್ಲ್ಸಿಂದು, ಗೋಲ್ಡ್ ಸ್ಟೋನು, ವೈಟ್ ಪರ್ಲ್ಸಿಂದು ಇದು ಲಾಂಗ್ ಚೈನ್ ಇದೆ ಈ ಥರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಡೆಬಿಲ್ಲಿ. ಸೊ ಎರಡಿದೆ ನನ್ನ ಹತ್ರ, ಒಂದು ವೈಟ್ ಇದೆ, ಇನ್ನೊಂದು ಗೋಲ್ಡ್ ಇದೆ, ಎರಡಿದೆ. ಇದನ್ನ ಹೊಲಿದಿದ್ದಾರೆ, ಇದನ್ನ ತೆಗೆದುಬಿಟ್ಟು ಇಲ್ಲಿ ಸಪ್ರೇಟ್ನೂ ಅಟ್ಯಾಚ್ ಮಾಡ್ಬೋದು. ಸೊ ಇಷ್ಟು, ಇದು ಎರಡಿದೆ ನನ್ನ ಹತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಹೋಲ್ ಸೆಟ್ಟು ಒಂದಿದೆ, ಅಂದರೆ ಇಲ್ಲಿ ಹಿಂಗೆ ಹಾಕ್ಕೊಳ್ಳೋದು, ಇಲ್ಲಿ ಹಾಕ್ಕೊಳ್ಳೋದೆಲ್ಲ ಒಂಥರ ಮದುವೆಗೆ ಹಾಕ್ಕೊಳ್ಳೋ ಸೆಟ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಆವಾಗಿನ ಕಾಲದಲ್ಲೆಲ್ಲ ಹಾಕೋತಾ ಇದ್ರು ಇದು, ಹಿಂಗೆ ಹಾಕೋತಾ ಇದ್ರು ಇದನ್ನು ಹಿಂಗೆ. ಸೊ ಫಸ್ಟ್ ಬಂದ್ಬಿಟ್ಟು ಇಯರಿಂಗ್ ಇದು ಹಾಕೊಳ್ಳೋಣ, ಎಲ್ಲ ಹಾಕೋತೀನಿ. ಚೆನ್ನಾಗಿದೆ ನೋಡು, ಎಷ್ಟು ದೊಡ್ಡದಿದೆ ಇದು, ತೋರ್ತಾರೆ. ಫಸ್ಟ್ ಟೈಮ್ ಹಾಕೋತಾ ಇದ್ದೀನಿ ಹಿಂಗೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಬಿಡು, ನಾನು ಏನು ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತೆ. ದುರಹಂಕಾರ ಏನಿಲ್ಲ, ಅದು ನಮಗೆ ಫಸ್ಟ್ ಸೆಲ್ಫ್ ಲವ್, ಓವರ್ ಕಾನ್ಫಿಡೆನ್ಸ್ ಅಲ್ಲ. ನೋ ಬೇಬಿ ಅಂದರೆ ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲಮ್ಮ, ಸೆಲ್ಫ್ ಲವ್. ಇದು ಬಂದ್ಬಿಟ್ಟು ಸರ, ದೊಡ್ಡ ಚೈನ್ ಇದು ಅಮ್ಮ ಹಾಕ್ಕೊಳ್ಳುವ. ನಿಮ್ಗೇನಾದರೂ ಮದುವೆಗೆ ಅದಕ್ಕೆ ರೆಂಟ್ ಬೇಕಂದ್ರೆ ಕೇಳಿ ಆಯಿತಾ, ಇದನ್ನ ಕೊಡ್ತೀನಿ ನಾನು. ಫೋನ್ ಮಾಡಲಿ ಫಸ್ಟ್, ಅವಾಗ ಹೇಳ್ತೀನಿ ಪ್ರೈಸ್. ಫೋನ್ ನಂಬರಾ 112 ಇದು
ಅಮ್ಮ ಹಿಂಗೆ ಹಾಕ್ಕೊಂಡಿರ್ತಾರೆ ಮದುವೆಲೆಲ್ಲ ಇಷ್ಟಿಷ್ಟು. ಇದು ಇಲ್ಲಿ ಚೌಕ ಉಸಿರು ಕಟ್ಟಂಗೆ ಆಗ್ತೈತಿದ್ದು. ಸೊ ಅದು ಕಿತ್ತೋಯ್ತಲ್ವ, ಇದನ್ನ ಹಾಕಿದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸರ ಇದೆ. ಅವು ಆರಾಮಾಗಿ ರೆಂಟಿಗೆ ಕೊಡ್ಬೋದು ನೋಡಿ. ಇಲ್ಲ ಅಲ್ಲ ಇದು. ಚೆನ್ನಾಗಿದೆಯಾ ಇದು? ಬೈತಲೆ ಬುಟ್ಟು. ಅಯ್ಯೋ ಮುಂದೆ ಬರ್ತಾಯಿದೆ ನಾನು. ಇದು ಬಂದ್ಬಿಟ್ಟು ಸೊಂಟದ ಪಟ್ಟಿ ಹಾಕೊಳ್ಳೋಣ. ಸೊಂಟದ ಪಟ್ಟಿ ಹೆಂಗೆ ಕಾಣ್ತಾ ಇದ್ದೀನಲ್ಲ. ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲವೇ ಇಲ್ಲ. ಗಂಟು ಹಾಕ್ಕೊಂಡ್ಬಿಡ್ತೀನಿ ಹಿಂದೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ, ಮದುವೆ ಹುಡುಗಿ ಥರ ಕಾಣಿಸ್ತಾ ಇದ್ದೀನಾ? ಮತ್ತೆ ರೋರೋ ಇದು ಇಲ್ಲ ಹಾಕ್ಕೊಳ್ಳೋದು. ಸೊ ಇದು ಇಲ್ಲ ಹಾಕ್ಕೊಳ್ಳೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಜಡೆಗೆ ಹಾಕ್ಕೊಳ್ಳೋ ಬಿಲ್ಲೆ, ಜಡೆ ಬಿಲ್ಲೆನಾ ಇದು? ಜಡೆ ಬಿಲ್ಲೆ. ಸೊ ಇದಕ್ಕೆ ಬಂದಿರೋ ಸೆಟ್ ಇದು. ಸೊ ಇಷ್ಟೇ ನನ್ನ ಹತ್ರ ಇರೋದು ಜ್ಯುವೆಲರಿ ಕಲೆಕ್ಷನ್ಸ್. ಅಮ್ಮ ಕಾಲೆಲ್ಲ ನಾವು ಬಂದುಬಿಟ್ಟು. ಸೊ ಹೆಂಗಿದ್ದೀನಿ? ಚೆನ್ನಾಗಿದ್ದೀನಾ? ಸೊ ಇಷ್ಟೇ ನನ್ನ ಹತ್ರ ಜ್ಯುವೆಲರಿ ಇರೋದು. ತೆಗೆದ್ಬಿಡ್ತೀನಿ ರೀ, ಆಮೇಲೆ ಬ್ಲಾಗ್ ಎಂಡ್. ಅದಕ್ಕೆ ರೂಢಿ ಮಾಡ್ಕೋಬೇಕೆಲ್ಲನೂ ಹೆವಿ ಜ್ಯುವೆಲರಿ ಹಾಕ್ಕೊಳ್ಳೋದನ್ನ. ಇಲ್ಲ ಅಂದರೆ ಮದುವೆಲಿ ಹಾಕ್ಕೊಳ್ಳೋಕೆ ಪ್ರಾಕ್ಟೀಸ್ ಅಂತ ಅಲ್ಲ, ಸ್ವಲ್ಪ ಇರಬೇಕು ಜ್ಯುವೆಲರೀಸ್ ಎಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅವಾಗೆಲ್ಲ ಮುಂಚೆ ಎಲ್ಲ ನನ್ನ ಹತ್ರ ಏನೂ ಇರ್ತಾ ಇರಲಿಲ್ಲ. ಆದರೆ ಇವಾಗ ನೋಡು, ಇದೆ ಚೇಂಜಸ್ ಲೈಫಲ್ಲಿ. ಇದನ್ನೆಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಪ್ರತಿಮಾ ಆಗಿ ನಾಗವಲ್ಲಿ ಆಗಿದೆ. ಅದಕ್ಕೆ ನಾರ್ಮಲ್ ಏನು ಬಾ ತಗಿ, ನಂಗೆ ಇರಿಟೇಷನ್ ಮಾಡ್ಬಿಡ. ಹಾಕ್ತೇನೆ ಬಾ ಮೇಘಗ, ಹಾಕ್ತೇನೆ ಬಾ ಮೇಘಗ. ಇವಲ್ಲೇ ಹಾಕ್ಕೊಳ್ಳೋದು ಹಾಕ್ಕೊಂಡು ಅಮ್ಮ ಹುಚ್ಚಿದ್ರೆ ಕಾಣ್ತಾ ಇದೀನಲ್ಲ. ನೀನು ಹುಚ್ಚಿ, ದೊಡ್ಡ ಹುಚ್ಚಿ ನೀನು. ಇದಂಗಿದೆ ಇನ್ನ ಹಿಂಗೆ ನಂಗ ಅವೆಲ್ಲ ಬರಲ್ಲ. ಅದು ನಂಗೆ ದೆವ್ವ ಬಂದಿಲ್ಲಪ್ಪ. ಇದಿಂಗಿದೆ ಸಾಕಾ? ಅದು ಎಮೋಷನ್ಸ್ ಇರ್ಬೇಕು. ಆ ಎಮೋಷನ್ಸ್ ಸುಮ್ಮನೆ ಇರೇ ಹುಚ್ಚಿ ಅನ್ಕೋತಾರೆ ಅವ್ರು ನೋಡೋರು ಅಷ್ಟೇ. ಸೊ ಯಾ, ಇದಾಗಿತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ಸ್. ಹೆಂಗಾಗಿದೆ ನೋಡಿಲ್ಲಿ. ಹಾಂ, ನಾನೇ ಮಾಡಿದ್ದೆಲ್ಲ ಕಚ್ಚಿ ಪಿಚ್ಚಿ. ಸೊ ಯಾ, ಇಷ್ಟು ನನ್ನ ಜ್ಯುವೆಲರಿ ಕಲೆಕ್ಷನ್ಸು. ಮೇ ಬಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ನಾನು ಹೇಳಿದ್ದೆ ನಿಮಗೆಲ್ಲ ಮಾಡ್ತೀನಿ ಅಂತ. ಸೊ ಯಾ, ನಿಮಗೋಸ್ಕರನೇ ಈ ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ಮಾಡಿದ್ದು. ಎಲ್ಲನೂ ಆಲ್ಮೋಸ್ಟ್ ನಂದು ಪ್ರಮೋಷನಿಗೆ ಬಂದಿದ್ದು ಸ್ವಲ್ಪ, ಮತ್ತು ನಾವು ಪರ್ಚೇಸ್ ಮಾಡಿದ್ದು ಸ್ವಲ್ಪ ಎಲ್ಲ ಇದೆ. ಎಲ್ಲದನ್ನು ಯೂಸ್ ಮಾಡ್ತೀನಿ. ನೋಡುವ ಇನ್ನು, ಅಂದರೆ ಸೀರಿಯಲಲ್ಲಿ ಏನಾದರೂ ಸೀರಿಯಲ್ಲು ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲದನ್ನು ಹಾಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ? ಕುಕ್ಕಿಂಗ್ದಾಗಿರ್ಬೋದು ಅಥವಾ ಟ್ರಾವೆಲ್ದು, ಯಾವ ಊರಿಗೆ ಹೋಗ್ಬೋದು ನೋಡಿ, ಈ ಊರಿಗೆ ಹೋಗಿ ಅಂತ ಹೇಳಿ. ಮತ್ತು ಟೆಂಪಲ್ದು ವ್ಲಾಗ್ಸ್, ಓಕೆ, ಯಾವ್ಯಾವ ಟೆಂಪಲ್ಸ್ಗೆ ಹೋಗ್ಬೋದು, ಬ್ಯಾಂಗ್ಳೂರಲ್ಲಿ ಯಾವ್ಯಾವ ಟೆಂಪಲ್ಸ್ಗೆ ಹೋಗ್ಬೋದು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ. ಎಲ್ಲ ಕಡೆ ಅಲ್ಲ, ಒಂದೊಂದು ಇರುತ್ತೆ ಮೇಘಕ್ಕೆ. ಈಗ ಒಂದು ಏರಿಯಾದಲ್ಲಿ ಈ ಟೆಂಪಲ್ ಚೆನ್ನಾಗಿರುತ್ತೆ, ಈ ಟೆಂಪಲ್ದು ವ್ಲಾಗ್ ಮಾಡಿ, ಆ ಥರ ನಾ ಹೇಳಿದ್ದು ಅದು. ಮತ್ತು ಕುಕಿಂಗ್ ವ್ಲಾಗು, ಮತ್ತು ಏನಾದರೂ ಗೇಮ್ಸ್ದು ಏನಾದರೂ ಇದ್ದರೆ ಅದನ್ನೆಲ್ಲ ನನಗೆ ಮೆನ್ಷನ್ ಮಾಡಿ, ಅಂದರೆ ಕಮೆಂಟ್ ಮಾಡಿ, ಓಕೆನಾ? ನಾನು ಆಲ್ಮೋಸ್ಟ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಎಲ್ಲ ಅಂದರೆ ಮಾಡ್ತೀನಿ ಆದಷ್ಟು ಬೇಗ. ನಾನು ಮೇಘಕ್ಕಂದು ಅದೇ
ಇದು ಮೇಕಪ್ದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಎಷ್ಟು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದಾಳೆ ಅದಕ್ಕೆಲ್ಲ ಅನ್ನೋದನ್ನೆಲ್ಲ ನಿಮಗೆ ನೀಟಾಗಿ ಡೀಟೇಲಾಗಿ ಅವಳನ್ನ ಕೂರಿಸ್ಕೊಂಡು ವ್ಲಾಗ್ನ ಮಾಡ್ತೀನಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಆಯಿತಾ. ಯಾರು ಕಮೆಂಟ್ಗಳು ಹಾಕ್ಬೇಡಿ, ಮೂಗಲ್ಲಿ ಮಾತಾಡಬೇಡ, ಚೈಲ್ಡ್ ಥರ ಮಾತಾಡಬೇಡ ಅಂತ. ನನ್ನ ಚೈಲ್ಡೇ ನಮ್ಮ ಮನೆಯವರಿಗೆಲ್ಲ ನಾನು ಹಿಂಗೆ ಮಾತಾಡೋದು. ಓಕೆನಾ? ಅಂದರೆ ಹಿಂಗೆ ನನ್ನ ಬಿಹೇವಿಯರ್ ನಂದು ಹಿಂಗೆ ಇರೋದು. ನಾನೇನು ಬೇಕು ಅಂತ ಚೈಲ್ಡ್ ಥರ ಮಾಡಲ್ಲ, ಮತ್ತು ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಲ್ಲ. ನನ್ನ ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಅದೇ ಥರ ನಿಮಗೆ ವ್ಲಾಗ್ ಮಾಡಿ ಹಾಕ್ತಾ ಇರೋದು. ನಾನು ಮತ್ತೆ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾತಾಡೋದೆಲ್ಲ ಬೇಡ ಅಂತ. ನಂದೇನಿದೆ, ನನ್ನ ನೇಚರ್ ಏನಿದೆ, ನನ್ನ ಕ್ಯಾರೆಕ್ಟರ್ ಹೇಗಿದೆ ಅದೇ ಥರ ನಿಮಗೆ ಇದು ಮಾಡ್ತಾ ಇರೋದು. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ನಾನು ಮೂಗಲ್ಲೇ ಮಾತಾಡೋದು. ಅದು ಏನು ಮಾಡೋಕ್ಕಾಗಲ್ಲ, ಅದು ಹುಟ್ಟಿದಾಗಿಂದ ಬಂದಿರೋ ವಾಯ್ಸ್ ನಂದು ಹಂಗೆ. ಸೊ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಅದು ಇಷ್ಟ ಆಗಲ್ಲ. ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಮೆಂಟ್ಗಳನ್ನ ಆ ಥರ ಹಾಕಬೇಡಿ. ಚೈಲ್ಡ್ ಥರ ಬಿಹೇವ್ ಮಾಡಬೇಡ, ಹಂಗೆ ಹಿಂಗೆ ಆಗ್ತೀರಾ. ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಾನು ಓವರ್ ಆ್ಯಕ್ಟಿಂಗ್ ಎಲ್ಲ ನಂಗೆ ಮಾಡೋಕ್ಕೆ ಬರಲ್ಲ. ನಾನು ಓವರ್ ಆ್ಯಕ್ಟಿಂಗ್ ಮಾಡಿದೆ ಆದರೆ ನೀವು ನೋಡೋಕ್ಕೆ ಹೋಗಲ್ಲ ನನ್ನ ಬ್ಲಾಗು. ಸೊ ಇಷ್ಟೇ ಹೇಳೋದು. ಇನ್ನೂ ಒಂದು ಲಾಸ್ಟ್ ಬಂದುಬಿಟ್ಟು, ಇಷ್ಟು ಜ್ಯುವೆಲರೀಸ್ ಏನು ನಾವು ತೊಗೊಂಡು ಮುಂಚೆ ಎಲ್ಲ ನಮ್ಮ ಹತ್ರ ಇಷ್ಟು ಇರ್ತಾ ಇರಲಿಲ್ಲ. ಅಂದರೆ ಹೆಂಗೆ ಅಂದರೆ ಇರ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಇದೆ. ಆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ವಿಷಯದಲ್ಲೂ ನಮಗೆ ಏನೇ ಹ್ಯಾಪಿ ಆಗುತ್ತೆ ಎಲ್ಲ ಈಗ ಪ್ರೆಸೆಂಟು ಸೂಪರಾಗಿ ನೆಮ್ಮದಿಯಾಗಿ ಚೆನ್ನಾಗಿದ್ದೀನಿ ಅಷ್ಟೇ. ಸೊ ಮತ್ತು ಇನ್ನೊಂದು ವ್ಲಾಗ್ ಎಂತ ಗೊತ್ತಾ, ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಬೇಕಾ, ಅದು ಒಂದು ಹೇಳಿ. ಎಸ್ ಆರ್ ನೋ? ಓಕೆನಾ? ನೀನೇ ಮಾಡ್ಬೇಕು ವಿಡಿಯೋ. ಓಕೆನಾ? ಸ್ಯಾರಿದೊಂದು ಮತ್ತು ಇನ್ನು ಏನು ಅಷ್ಟೇ. ಸ್ಯಾರಿದು ಸದ್ಯಕ್ಕೆ ಎಸ್ ಆರ್ ನೋ, ಸ್ಯಾರಿ ಕಲೆಕ್ಷನ್ಸ್ ಮಾಡಬೇಕಾ ಬೇಡ ಅನ್ನೋದು ಕಮೆಂಟ್ ಹಾಕಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ. ಓಕೆನಾ? ಸೊ ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು.